ನಮಸ್ತೆ ಎಲ್ಲರಿಗೂ. ಸೊ ಎಸ್, ನಿಮ್ಮ ಜೀವನದಲ್ಲಿ ಅಕ್ವೇರಿಯಸ್ ಅವರೇ ಅಥವಾ ಕುಂಭರಾಶಿಯವರೇ ಏನೋ ಒಂದಷ್ಟು ಬೆಳವಣಿಗೆನ ನೋಡಬೇಕು, ನಾನು ಬೆಳಿಬೇಕು ಕೆರಿಯರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆಗ್ತಾನೆ ಇಲ್ಲ. ಸಾಕಷ್ಟು ಸಮಸ್ಯೆಗಳು ಬರ್ತಿದೆ. ಹೇಗಿದೆ ನನ್ನ 2025 ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತು. ನಿಮ್ಮ 2025 ನಿಮಗೆ ಒಂಚೂರು ಅನಾರೋಗ್ಯ ಹೇಗಿದೆ ಅದನ್ನೆಲ್ಲ, ಈಗ ಏನು ಸುಸ್ತು, ಸಂಕಟ, ಫೈನಾನ್ಷಿಯಲ್ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ. ಸೊ ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗ್ತಿದೆ. ಸೊ ಅದೆಲ್ಲದರಿಂದ ಹೊರಗೆ ಬರ್ತೀರಾ. ಆ ಒಂದು ಸ್ವತಂತ್ರವಾಗಿ ಇರಬೇಕು, ನಾನೊಂದು ಫ್ರೀ ಬರ್ಡ್ ಥರ ಇರಬೇಕು ಅಂತ ಅಂದ್ಕೊಂಡಿದ್ರಿ. ಆ ಫ್ರೀ ಬರ್ಡ್ ನೀವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಟೆಕ್ನಾಲಜಿನ ಕಲಿತೀರಾ, ಟೆಕ್ನಾಲಜಿಯಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಕೂಡ ಮಾಡ್ತೀರಾ. ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ಟೆಕ್ನಾಲಜಿಗಳು ಇಂಪ್ರೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ನಿಮಗೆ ಒಂದಷ್ಟು ವ್ಯಾಲ್ಯೂ ಬರುವಂಥ ಸಾಧ್ಯತೆ ಇದೆ. ಯಾರೋ ನಿಮ್ಮನ್ನು ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕಿಡ್ನಾಪ್ ಮಾಡಿ ನಿಮ್ಮನ್ನು ದುಡ್ಡಿಗೋಸ್ಕರ ಮಾರಬೇಕು ಅನ್ನುವಂಥ ಎಲ್ರಿಗೂ ಅಲ್ಲ, ಇದೊಂದು ಜಸ್ಟ್ ಎ ಜನರಲ್ ರೀಡಿಂಗ್. ಸೊ ನಾನು ಈಗಲೇ ಹೀಲಿಂಗ್ ಆಗ್ತೀನಿ ಇಲ್ಲಿ. ಜಸ್ಟ್ ಗಿವ್ ಮೀ 5 ಮಿನಿಟ್ಸ್. ಸೊ 5 ಮಿನಿಟ್ಸ್ ಬ್ಯಾಕ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆಮೇಲೆ ಪ್ಲೇ ಮಾಡ್ತೀನಿ. ಸೊ ಯಾರಿಗೆ ಈ ಸಮಸ್ಯೆ ಇದೆಯೋ ಅದನ್ನು ಹೀಲ್ ಮಾಡಿಬಿಡ್ತೀನಿ. ಸೊ ತುಂಬ ಹೆದರ್ಕೊಳ್ಳೋವಂಥದ್ದು ಅಥವಾ ಗಾಬರಿ ಪಡೋವಂಥ ಅಗತ್ಯ ಇಲ್ಲ. ಸಾಧ್ಯ ಆದಷ್ಟು ತಕ್ಕಮಟ್ಟಿಗೆ ಹೀಲ್ ಹಾಕಿದ್ದೀನಿ. ಒಬ್ಬೊಬ್ಬರೇ ಓಡಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಇದು ಜನವರಿ ಮಂತಲ್ಲಿ, ಫೆಬ್ರವರಿ ಮಂತಲ್ಲಿ ಮತ್ತು ಅಕ್ಟೋಬರ್ ಮಂತಲ್ಲಿ ಆಗುವಂಥ ಸಾಧ್ಯತೆ ಇದೆ. ಇಲ್ಲಾಂದರೆ ನೀವು ಈ ರೀಡಿಂಗ್ ಯಾವಾಗ ನೋಡ್ತೀರಾ ಆ ರೀಡಿಂಗ್ ನೋಡಿ 2ನೇ ತಿಂಗಳಲ್ಲಿ ಮತ್ತು 10ನೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮಾತ್ರ ನಡೆಯುವಂಥದ್ದು. ಆ ಟೈಮಲ್ಲಿ ಏನಾದರೂ ಬಚಾವಾಯಿತು ಅಂದರೆ ಆಗೋದಿಲ್ಲ. ಮತ್ತು ಎಲ್ರಿಗೂ ಅಲ್ಲ ಇದು. ಎಸ್ಪೆಷಲಿ ಯಾರು ಸಿಂಗಲ್ ಆಗಿರ್ತೀರ, ಇನ್ನು ಮ್ಯಾರಿಡ್ ಆಗಿಲ್ಲ, ಅವರಿಗೆ ಮಾತ್ರ ನಡೆಯುವಂಥದ್ದು. ಸೊ ಹಾಗಾಗಿ ನನ್ನ ಕೈಲಿ ನನ್ನ ಭಗವತಿ ಎಷ್ಟು ಶಕ್ತಿ ಕೊಟ್ಟಿದ್ಲೋ ಅಷ್ಟನ್ನು ಹಾಕಿದ್ದೀನಿ. ಸೊ ಮಿಕ್ಕಿದ್ದು ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಏನೂ ಆಗೋದಿಲ್ಲ ಅನ್ನುವಂಥ ದೃಢ ವಿಶ್ವಾಸ ನನ್ನಲ್ಲಿ ಇದೆ. ಹಾಗಾಗಿ ನೋಡೋಣ. ಸೊ ಒಳ್ಳೆಯದಾಗತ್ತೆ, ಏನೂ ಯೋಚನೆ ಮಾಡಿಬಿಡಿ. ಓಕೆ. ಸೊ ಸದ್ಯಕ್ಕೆ ನಿಮ್ಮ ಕೆರಿಯರ್ ವಿಚಾರದ ಕಡೆ ವಾಪಸ್ ಬರೋಣ. ಸೊ ತುಂಬ ಹೆಚ್ಚಿನ ಒಂದು ಅಚೀವ್ಮೆಂಟ್ ಮಾಡ್ತೀರಾ. ಫಾರಿನಲ್ಲಿ ಜಾಬ್ ಸಿಗುವಂಥ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಥರದೊಂದು ಚಾನ್ಸು ಇದೆ. ಯಾರಿಗೋ ಈ ಸಮಸ್ಯೆ ಬಂತು ಅನ್ನುವಂಥ ಕಾರಣಕ್ಕೇ ನೀವು ವಿದೇಶಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಅಲ್ಲಿ ಹೋಗೋದ್ರಿಂದ ನಿಮಗೆ ಒಂಚೂರು ಅಪಾಯ ಬದಲಾಗಬಹುದು, ಅಪಾಯ ಕಡಿಮೆ ಆಗ್ಬೋದು, ಕೆಲವ್ರಿಗೆ ಅಪಾಯ ಆಗಬಹುದು. ಸೊ ಹಾಗಾಗಿ ವಿದೇಶ ಪ್ರಯಾಣನ ಮಾಡೋಕ್ಕಿಂತ ಮುಂಚೆ ಒಂಚೂರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಎಲ್ಲರೂ ಎದುರುಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಸೊ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಚ್ಚು ತಿಳುವಳಿಕೆ ಇರುವಂಥವ್ರು ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ನಿಮ್ಮ ಮೇಲೆ ಪ್ರಯೋಗ ಆಗಿರುವಂಥದ್ದನ್ನು ರಿಮೂವ್ ಮಾಡಿಕೊಂಡ್ರೆ ಬೆಟರ್ ಇದೆ. ರಿಮೂವ್ ಮಾಡ್ಕೊಳ್ತೀರಾ. ಅದು ರಿಮೂವ್ ಆಗಿದ ತಕ್ಷಣ ನಿಮ್ಮ ಕೆರಿಯರ್ ತುಂಬ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ. ನಿಮ್ಮ ಹೆಸರು ವಿದೇಶಗಳಲ್ಲಿ ಕೂಡ ಹರಿದಾಡುವಂಥದ್ದು ಕೂಡ ಇದೆ. ಬೇಕೋ ನಾಲ್ಗೆ ತೊಡರಿಸ್ತಾ ಇದೆ. ಸೊ ಮೇ ಬಿ ಹೀಲಿಂಗ್ ಹಾಕೋದ್ನಲ್ಲ ಅದಕ್ಕೆ ಅನಿಸುತ್ತೆ. ಓಕೆ. 44 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ಪೂರ್ವಜರು ನಿಮಗೆ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ತುಂಬ ಮುಖ್ಯ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ನಿಮ್ಮ ಜೀವನಕ್ಕೆ ಕಳಿಸ್ತಾ ಇದ್ದೀವಿ ನಿಮ್ಮ ಸಹಾಯಕ್ಕೋಸ್ಕರ. ಅವ್ರನ್ನ ನಿಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೀತಿಯಿಂದ ಬರಮಾಡ್ಕೊಳ್ಳಿ, ಅವ್ರ ಜೊತೆ ಪ್ರೀತಿಯಿಂದ ಇರಿ ಅನ್ನುವಂಥದ್ದನ್ನು ನಿಮ್ಮ ಪ್ರೀತಿ ಪಾತ್ರ ತಂದೆ ತಾಯಿಗಳಿರಬಹುದು ಅಥವಾ ನಿಮ್ಮ ಪೂರ್ವಜರಿರಬಹುದು ಹೇಳ್ತಾ ಇದ್ದಾರೆ. ಓಕೆ. ಕೆಲವರಿಗೆ ಒಂದಷ್ಟು ಅಕ್ವೇರಿಯಸ್ ಬಂದಿದೆ. ಸೊ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದಷ್ಟು ಸತ್ಯಗಳನ್ನ ಹುಡುಕಿ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೊಸ ವಿಚಾರಗಳನ್ನ ಕಲಿತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಸೊ ಒಂದಷ್ಟು ಏನೋ ಒಂದು ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀರಾ, ಏನೋ ಒಂದಷ್ಟು ಪ್ರಯೋಗ ಮಾಡಿದ್ದು ಅಥವಾ ಏನೋ ಒಂದು ಇನ್ವೆಸ್ಟ್ ಮಾಡಿದ್ದು ಅಥವಾ ರಿಸರ್ಚ್ ಮಾಡಿದ್ದು, ಅದು ಏನೋ ಒಂದು ಮಾಡಿದ್ದೀರಾ, ಅದು ಏನಾಗಬಹುದು ಅನ್ನುವಂಥ ಅದರ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀರಾ. ಆ ರಿಸಲ್ಟ್ ಏನಾಗುತ್ತೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. 2025ರಲ್ಲಿ ಆ ರಿಸಲ್ಟ್ ಏನು ಅನ್ನೋದು ಸೀಕ್ರೆಟ್ ಆಗಿ ಇದೆ. ಯಾಕೆಂದರೆ ಆ ಸೀಕ್ರೆಟು ಏನು ಬರುತ್ತೆ ಅನ್ನೋದು ನನಗಿಲ್ಲಿ ವೈಬ್ ಇದೆ. ಸೊ ಬಟ್ ಇಲ್ಲಿ ಹೇಳಲಿಕ್ಕೆ ವೈಬ್ ಇಲ್ಲ. ಯಾಕೆ ಅಂದರೆ ಆ ಸೀಕ್ರೆಟ್ ಏನಿದೆ ಅದು ನಿಮ್ಮ ಶತ್ರುಗಳವರೆಗೂ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ. ಜೊತೆಗೆ ಒಂದಷ್ಟು ಮಕ್ಕಳನ್ನ ನಂಬಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ನಾಟಕಗಳು, ಡ್ರಾಮಾಗಳು ಆಗ್ತಾ ಇದೆ. ಸೊ ಲವ್ ವಿಚಾರದಲ್ಲಿ ಯಾರು ನಿಮ್ಮನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಅಥವಾ ನಿಮ್ಮ ಪ್ರೇಮ ಜೀವನದಲ್ಲಿ ಯಾರು ಆಟ ಆಡ್ತಿದ್ದಾರೆ ಅವರಿಗೆ ಒಂದಷ್ಟು ಬುದ್ಧಿನ ಕಲಿಸ್ಬೇಕಾದಂಥ ಅಗತ್ಯ ಇದೆ. ಕಲಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಏನೋ ಒಂದಷ್ಟು ಇದೆ, ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ದುಂದು ವೆಚ್ಚ ಅಥವಾ ಏನೋ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದೀರಾ, ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗದೇ ಇರೋ ಹಾಗೆ ಕೂಡ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ, ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೆಲವ್ರಿಗೆ ಗೊತ್ತಾಗ್ದಿರಾ ಇರ್ಬೋದು, ಅಥವಾ ಬೇರೆಯವರು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಅರ್ಥ ಆಗ್ದಿರಾ ಹೋಗ್ಬೋದು. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಕುಂಭರಾಶಿ ಮತ್ತು ಮಿಥುನ ರಾಶಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಮೀನರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು. ಓಕೆ, ತುಂಬಾ ಒಂದು ರೀತಿ ಬದಲಾವಣೆಯ ಸಮಯ. 19-2 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು, ಬದಲಾವಣೆಯ ಸಮಯ. ಸೊ ಸದ್ಯಕ್ಕೆ ರೆಸ್ಟ್ ಮಾಡಿ ಒಂಚೂರು ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಪರ್ಫೆಕ್ಟ್ ಲವ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ಯಾರೂ ಇಲ್ಲ ನನ್ನ ಜೀವನದಲ್ಲಿ ಅಂತ ನೀವು ಅಂದ್ಕೊಂಡಿದ್ರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಒಂದು ಕ್ಲಾರಿಟಿಗೋಸ್ಕರ ಹುಡುಕ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಕ್ಲಾರಿಟಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಅಹಂಕಾರನ ಎಲ್ಲೋ ಒಂದು ಕಡೆ ಸರೆಂಡರ್ ಮಾಡಿಬಿಡಿ ಅನ್ನುವಂಥದ್ದು ಇದೆ. ನಾನು ಅನ್ನುವಂಥ ಈಗೋ ನಿಮಗೆ ತುಂಬ ಇರಬಹುದು, ಅದು ತಪ್ಪಲ್ಲ, ಎಲ್ರಿಗೂ ಇರುತ್ತೆ, ನನಗೂ ಇದೆ. ಬಟ್ ಎಲ್ಲೋ ಒಂದು ಕಡೆ ಆ ಈಗೋನ ಹೋಗಲಿಕ್ಕೆ ಬಿಟ್ಟರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಈಗೋ ಜೊತೆ ನಮಗೇನು ಕೆಲಸ ಬೇಡ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ನಾನು ಅನ್ನುವಂಥದ್ದನ್ನು ಬಿಟ್ಟಾಕಿ ಅನ್ನುವಂಥದ್ದು. ಜೊತೆಗೆ ನೀವು ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಇರಬೇಡಿ. ನೀವು ಮೊದಲು ಮುನ್ನುಗ್ಗಿ, ಯೂನಿವರ್ಸ್ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯನ ಮಾಡ್ತಾನೆ ಇರುತ್ತೆ. ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇರುತ್ತೆ. ನಿಮ್ಮ ಜೊತೆ ಯಾವಾಗಲೂ ಯೂನಿವರ್ಸ್ ಇರುತ್ತೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಜೀವನದಲ್ಲಿ ಮುನ್ನಡೀತಾ ಇರಿ. ಸಂತೋಷ ನಿಮಗೋಸ್ಕರ ಕಾಯ್ತಾ ಇದೆ. ಆ ಸಂತೋಷ ನಿಮ್ಮಿಂದ ಒಂದಷ್ಟು ಜನಕ್ಕೆ ಸಂತೋಷ ಆಗೋದು ಕೂಡ ಬಾಕಿ ಇದೆ. ನಿಮ್ಮಿಂದ ಒಂದಷ್ಟು ಜನರಿಗೆ ಸಂತೋಷ ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಪ್ರಾಕೃತಿಕ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಗ್ರಹ ಭೂಮಿಗೆ ಅಪ್ಪಳಿಸೋದು ಕೂಡ 2025ರಲ್ಲಿ ನೋಡ್ತೀವಿ ಅಂತ ಅನಿಸುತ್ತೆ. ಸುಮ್ಮನೆ ಇದ್ದರೆ ಒಂಚೂರು ಬಿಕ್ಕಳಿಕೆ ಬರಲ್ಲ, ರೀಡಿಂಗು ಕೂತ್ಕೊಂಡ್ರೆ ಬಿಕ್ಕಳಿಕೆ ಬರುತ್ತೆ. ಸೊ ಸಾರಿ. ಎಸ್, 2025 ನಿಮ್ಮನ್ನು ಯಶಸ್ವಿ ವ್ಯಕ್ತಿಯಾಗಿ ಮಾಡೋದ್ರಲ್ಲಿ ನೋ ಡೌಟ್. ನೀವೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಂದಷ್ಟು ಒಳ್ಳೆ ಹೆಸರನ್ನ ಮಾಡ್ತೀರಾ, ಒಳ್ಳೆ ಫ್ಯಾನ್ ಫಾಲೋಯಿಂಗ್ನ ಇಟ್ಕೊಳ್ತೀರಾ. ಕೆರಿಯರಲ್ಲಿ ಹೆಚ್ಚಿನ ಗ್ರೋತ್ ಆಗುತ್ತೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ಎಕ್ಸ್ ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಕೆರಿಯರಲ್ಲಿ ಗ್ರೋತ್ ಬರುವಂಥದ್ದು, ಸ್ಟಡಿಲಿ ಗ್ರೋತ್ ಬರುವಂಥದ್ದು, ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಮತ್ತು ನಿಮ್ಮದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನಕ್ಕೆ ಮದುವೆ ವಿವಾಹ ಯೋಗ ಕೂಡ ಬರುವಂಥ ಸಾಧ್ಯತೆ ಇದೆ. ಯಾರಿಗೆ ಸ್ವಲ್ಪ ಕೋಪ ಜಾಸ್ತಿ ಇದೆ ಅಥವಾ ಯಾರು ತಾಳ್ಮೆನ ಕಳ್ಕೊಂಡಿದ್ದೀರಾ ಅವರು ಸರಿಯಾಗಿ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಅನಾರೋಗ್ಯದಲ್ಲಿ ಯಾರಿಗೆ ಸ್ವಲ್ಪ ಸಮಸ್ಯೆಗಳಾಗಿತ್ತು, ಸರಿಯಾದ ರೀತಿಯಲ್ಲಿ ಔಷಧಿನ ತಗೊಂಡು ನಿಮ್ಮ ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಕೋಪ ಬೇಡ, ಈಗೋ ಬೇಡ, ನಾನು ಅನ್ನುವಂಥ ಅಹಂಕಾರ ಬೇಡ, ನಿಮ್ಮೊಳಗಿರುವಂಥ ರಾಕ್ಷಸತನನ ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ. ತುಂಬ ದುಷ್ಟರ ಸಹವಾಸ ಮಾಡಿ ದುಶ್ಚಟಗಳಕ್ಕೆ ನೀವು ದಾಸರಾಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಅದರ ಅಗತ್ಯ ಇದೆಯಾ ಇಲ್ವಾ ನೀವು ಯೋಚನೆ ಮಾಡಿ. ಬೇಡ ಅಂಥವ್ರ ಸಹವಾಸ, ಅಂಥವ್ರ ಅಗತ್ಯಗಳು ನಿಮಗೆ ಇಲ್ಲ ಅನ್ನುವಂಥದ್ದು ಇದೆ. ಪ್ರೀತಿಗೋಸ್ಕರ ನಿಮ್ಮನ್ನು ಬಂಧಿಸಿಟ್ಟಿರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಪಾಸ್ಟ್ ಲೈಫ್ ಕಾರ್ಮಿಕ್ ಸೋಲ್ಮೇಟ್ ಇದೆ.
ಸೊ ಕಾರ್ಮಿಕನ ಬಿಚ್ಚಾಕಿ ಕಾರ್ಮಿಕ ರಿಲೇಷನ್ಶಿಪ್ ಎಂಡ್ ಆಗಿದ ತಕ್ಷಣ ಅದಲ್ಲೇ ಮುಗಿದೋಗುತ್ತೆ. ಸೊ ನಿಜವಾದ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನೀವು ಮದುವೆ ಆಗ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಇದೆ. ನೀವು ಅವರಿಗೆ ಇಷ್ಟ ಇದ್ದರೆ, ನಿಮಗೆ ಅವ್ರು ಇಷ್ಟ ಇದ್ದರೆ ನೀವು ಮದುವೆ ಆಗಬಹುದು. ಇಲ್ಲ ನಂಗೆ ಇಷ್ಟ ಇಲ್ಲ ಅಂದರೆ ನೀವು ಅವರನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ಬೋದು ಲವ್ ವಿಚಾರದಲ್ಲಿ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪರ್ಸನಿಗೂ ಕೂಡ ಅದೇ ಎನರ್ಜಿ ಇದೆ. ಅವರು ನಿಮ್ಮನ್ನು ಕೂಡ ಮದುವೆ ಆಗ್ಬೋದು, ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಕೂಡ ಮದುವೆ ಆಗ್ಬೋದು. ಎರಡು ಆಪ್ಷನ್ಸ್ ಅವ್ರಿಗೆ ಇರೋದ್ರಿಂದ ಯಾವುದನ್ನ ನೀವು ಆಯ್ಕೆ ಮಾಡ್ಕೊಳ್ತಿರೋ, ಯಾವುದನ್ನ ನಿಮ್ಮ ಪಾರ್ಟ್ನರ್ ಆಯ್ಕೆ ಮಾಡ್ಕೊಳ್ತಿರೋ ಅದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಆಗಿರುತ್ತೆ. ಒಟ್ಟಿನಲ್ಲಿ ನೀವು ಯಾರನ್ನೇ ಮದುವೆ ಆದರೂ ಸೋಲ್ಮೇಟನ್ನ ಮತ್ತು ಪಾಸ್ಟ್ ಲೈಫ್ ಕಾರ್ಮಿಕನ್ನ ಇವರಿಬ್ಬರಲ್ಲಿ ಯಾರನ್ನೋ ಒಬ್ಬರನ್ನ ಮದುವೆ ಆಗ್ತೀರಾ. ಬಟ್ ಪಾಸ್ಟ್ ಲೈಫ್ ಕಾರ್ಮಿಕ್ ಈಸ್ ವೆರಿ ಡೇಂಜರ್. ಸ್ಟಿಲ್ ನಿಮ್ಮನ್ನು ಎತ್ತಾಕೊಂಡು ಹೋಗುವಂಥ ಯೋಚನೆ ಮಾಡಿರೋದು ಕೂಡ ಅವರೇ ಇರ್ಬೋದು. ಸೊ ಅವ್ರ ಟೈಮ್ ಮುಗಿದೋಗಿದೆ, ಇದು ನಡೆಯೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ ಕೇಸ್ ಅದೇನಾದರೂ ನಡೀತು ಅಂದರೆ ಸೊ ನೀವು ಸೇಫಾಗಿ ಮನೆಗೆ ಬರ್ತೀರಾ ಅನ್ನೋ ಅಷ್ಟು ನಂಬಿಕೆ ನನಗೆ ಇದೆ. ಹೆದರ್ಸ್ತಾ ಇಲ್ಲ, ಬಟ್ ಇದು ಸ್ಟಿಲ್ ಒಂದು ವಾರ್ನಿಂಗ್ ಅಂತ ತಗೊಳ್ಳಿ. ಸ್ವಲ್ಪ ಎಚ್ಚರಿಕೆ ವಹಿಸಿ. 360 ಡಿಗ್ರಿ ಗಮನ ಇರಲಿ ಓಡಾಡ್ತಾ ಇರ್ಬೇಕಾದ್ರೆ. ಎಸ್ಪೆಷಲಿ ಸಿಂಗಲ್ ಇರೋರಿಗೆ ಮಾತ್ರ ಇದು, ಸಿಂಗಲ್ ಇರೋರಿಗೆ ಮಾತ್ರ. ಮತ್ತು ಇದು ನೀವು ರೋಡಲ್ಲಿ ಓಡಾಡ್ಬೇಕಾದ್ರೆ ಮಾತ್ರ ಆಗುತ್ತೆ, ಬೇರೆಲ್ಲೇ ಇದ್ದಾಗ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಸೋಲ್ಮೇಟ್ ಎನರ್ಜಿ ಇದೆ, ಪಾಸ್ಟ್ ಲೈಫ್ ಎನರ್ಜಿ ಇದೆ, ಮತ್ತು ಲವ್ ಮ್ಯಾರೇಜ್ ಆಗುವಂಥದ್ದು, ಲವರ್ಸ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಇರಿ ಅನ್ನುವಂಥದ್ದು ಇದೆ. ಸೊ 7th ಚಕ್ರ ಇದೆ, ಮತ್ತು ಮೆಜಿಷಿಯನ್ ಆ್ಯಂಡ್ ಮಿರರ್ ಇದೆ. ಅಗೇನ್ 41 ಮತ್ತು 53 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಕೆಲವರಿಗೆ. ಸೊ ಮೆಜಿಷಿಯನ್ ಆ್ಯಂಡ್ ಮಿರರ್ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಆ ಬ್ಲ್ಯಾಕ್ ಮ್ಯಾಜಿಕನ್ನು ರಿಮೂವ್ ಮಾಡ್ಕೊಳ್ಳಿ. 2025ರಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಇದು ರೀಸೆಂಟಾಗಿ ಆಗಿರೋದೇನಿಲ್ಲ, ತುಂಬ ವರ್ಷದಿಂದ ಇರುವಂಥದ್ದು. ಪಾಸ್ಟ್ ಲೈಫಿಂದ ಕೂಡ ನೀವು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ, ಈ ಒಂದು ಪಾಸ್ಟ್ ಲೈಫ್ ಕಾರ್ಮಿಕ್ ಎನರ್ಜಿನ ತೊಗೊಂಬಂದಿದ್ದೀರಾ. ಸೊ ಹಾಗಾಗಿ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇದ್ರ ಕಡೆ. ಸೊ ಯೂನಿವರ್ಸಲ್ ನಿಮಗೆ ಹೆಚ್ಚಿನ ಯಶಸ್ಸನ್ನು ಕೊಡ್ತಾ ಇದೆ. ಸಾಕಷ್ಟು ಸೀಕ್ರೆಟ್ ರಿವೀಲ್ ಮಾಡೋದ್ರ ಜೊತೆಗೆ ನೀವೊಂದು ವಿನ್ನಿಂಗ್ ಮೂಮೆಂಟ್ ಕೂಡ ನೋಡ್ತೀರಾ. ಏನೋ ಒಂದು ಟ್ರೋಫಿ ಕೂಡ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಲವರ್ಸ್ ಇರೋದ್ರಿಂದ ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಜೊತೆಗೆ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ನೋಡಿ, ಅವಾಗಿಂದ ಹೇಳ್ತಾ ಇದ್ದೀನಿ, ಪಾಸ್ಟ್ ಲೈಫ್ ಎನರ್ಜಿ ತುಂಬ ಇದೆ. ಸೊ ಹಾಗಾಗಿ ಪಾಸ್ಟ್ ಲೈಫ್ ಪರ್ಸನ್ ಅಥವಾ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನೀವು ತುಂಬ ಅಟ್ರಾಕ್ಟಿವ್ ಎನರ್ಜಿಲಿ ಇದ್ದೀರಾ. ನಿಮ್ಮನ್ನು ಬಿಟ್ಟಿರೋದು ಅವರಿಗೆ ತುಂಬ ಕಷ್ಟ ಆಗಬಹುದು. ಮತ್ತು ನೀವೊಂದು ರೀತಿ ಲಕ್ಕಿ ಚಾರ್ಮ್ ಇದ್ದೀರಾ. ಸೊ ಅವರೊಂದು ರೀತಿ ನಿಮ್ಮದೊಂಥರ ದೇವಗಣ, ಅವ್ರದ್ದೊಂಥರ ರಾಕ್ಷಸಗಣ, ಈ ಥರ ಎನರ್ಜಿ ಇದೆ. ಹಾಗಾಗಿ ಸ್ವಲ್ಪ ಸ್ಟ್ರಕ್ಕಲ್ಲಿ ಅವರಿದ್ದು, ಅವ್ರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿ ಪಾರ್ಟ್ನರ್ ಇದ್ದು ಅವರು ನಿಮ್ಮನ್ನು ಬಿಡ್ದಿರ ತೊಂದರೆ ಮಾಡ್ತಾ ಇರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳಿ, ಇದ್ರ ಬಗ್ಗೆ ಒಂದಷ್ಟು ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಅನ್ವಾಂಟೆಡ್ ರಿಲೇಷನ್ಶಿಪ್ಪು, ಅನ್ಹೆಲ್ದಿ ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಫುಡ್ ಪಾಯ್ಸನ್ ಆಗಿರುವಂಥ ಸಾಧ್ಯತೆ ಇದೆ. ಸೊ ಫುಡ್ ಪಾಯ್ಸನ್ನ ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಇದೆ ಅದ್ರ ಕಡೆ. ಸೊ ಓವರಾಲ್ ತುಂಬ ಯಶಸ್ಸನ್ನು ನೋಡ್ತೀರಾ. ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಶತ್ರುಬಾಧೆ ಇದೆ. ಓಕೆ, ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಮಂತ್ಲಿ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಸೊ ವೀಕ್ಲಿ ರೀಡಿಂಗ್, ಮಂತ್ಲಿ ರೀಡಿಂಗಲ್ಲಿ ಸೊ ಅಲ್ಲಲ್ಲಿ ಸ್ಮಾಲ್ ಚೇಂಜಸ್ ಬೇಕು ಅಂದರೆ ಅದರಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಹೆಚ್ಚು ಗಾಬರಿ ಪಡುವಂಥ ಅಗತ್ಯ ಇಲ್ಲ. ಸೊ ಸಾಕಷ್ಟು ಫೈನಾನ್ಷಿಯಲ್ ವಿಚಾರಕ್ಕೆ ಅವಕಾಶಗಳು ಬರುತ್ತೆ. ಆಪರ್ಚುನಿಟೀಸ್ ಜಾಸ್ತಿ ಇದೆ. ನಿಮ್ಮ ಪವರ್ನನ್ನು ನೀವು ಬಿಟ್ಕೊಡ್ಬೇಡಿ. ನಿಮ್ಮ ಒಳ್ಳೆತನನ ಯಾರಿಗೂ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದನ್ನು ಕಮ್ಮಿ ಹೇಳಿ, ಕೆಟ್ಟದನ್ನು ಜಾಸ್ತಿ ಹೇಳ್ತಾ ಇದ್ದೀವಿ ಅಂತ ಯಾರೋ ಅಂದ್ಕೊಂಡಿದ್ದಾರೆ. ಹಾಗೇನಿಲ್ಲ, ಒಳ್ಳೆಯದಾದರೆ ಆಲ್ರೆಡಿ ಖುಷಿ ಆಗೇ ಆಗುತ್ತೆ. ಬಟ್ ಒಂದಷ್ಟು ಏನೋ ವಾರ್ನಿಂಗ್ ಇದೆ ಇಲ್ಲಿ ಅಂದರೆ ಅದನ್ನು ಪಾಯಿಂಟ್ಔಟ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ಅದು ಕೂತಿರುತ್ತೆ. ಸೊ ನಿಮ್ಮ ಮೈಂಡಿಗೆ ಅದು ಬಂತು ಅಂದ್ರೇ ಅರ್ಧ ಅದು ಪವರ್ಲೆಸ್ ಆಗುತ್ತೆ. ಆವಾಗ ಅದರಿಂದ ನೀವು ಬೇಗ ಬಚಾವ್ ಆಗ್ತೀರಾ ಅಥವಾ ಆ ಸಮಸ್ಯೆನ ಬಗೆಹರಿಸ್ಕೊಳ್ತೀರಾ ಅಂತಷ್ಟೇ ಹೇಳೋದು. ಸೊ ನಿಮ್ಗೆ ಹಾಗೆ ಇಷ್ಟ ಇಲ್ಲ ಅಂದರೆ ಇನ್ಮೇಲೆ ಬರೀ ಶುಗರ್ ಕೋಟಿಂಗಲ್ಲೇ ಹೇಳ್ತೀನಿ, ನನಗೇನು ಬೇಜಾರಿಲ್ಲ. ಓಕೆ, ಸೊ ಎಸ್, ಸ್ವಲ್ಪ ಫೋಕಸ್ ನಿಮ್ಮ ಕೆರಿಯರ್ ಕಡೆ
ಕೊಡಬೇಕಾದಂಥ ಅಗತ್ಯ ಇದೆ. ಸೊ 2025 ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ, ತುಂಬ ಯಶಸ್ಸನ್ನು ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. 2025ರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಕೂಡ ಬರುತ್ತೆ, ಪಾಪು ಕೂಡ ಆಗುತ್ತೆ, ಮದುವೆ ಕೂಡ ಆಗುತ್ತೆ. ಸೊ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಕೆರಿಯರ್ ಗ್ರೋತ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ಭುವನೇಶ್ವರಿ ತಾಯಿ ಇದ್ದಾರೆ ಮತ್ತು ಮಹೇಶ್ವರ ಇದ್ದಾರೆ. ಮಹೇಶ್ವರ ಇಬ್ಬರು ಇದ್ದಾರೆ. ಸೊ ಭುವನೇಶ್ವರಿ ಇದ್ದಾರೆ ಇಲ್ಲಿ. ಸೊ ಕರ್ನಾಟಕದ ದೇವತೆ ನನಗೆ ನೆನಪು ಬಂದರು. ಸೊ ಬ್ಲೆಸ್ಸಿಂಗ್ಸ್ ನಿಮಗೆ ತುಂಬಾ ಇದೆ. ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮ ಆಗುತ್ತೆ ಆ ತಾಯಿಯಿಂದ. ಜೊತೆಗೆ ನಿಮ್ಮ ಸೌಂದರ್ಯ ಕೂಡ ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಹೇಶ್ವರರ ಆಶೀರ್ವಾದದಿಂದ, ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ತಾಳ್ಮೆ ಮತ್ತು ಶಾಂತಿ, ನೆಮ್ಮದಿ ಇಲ್ಲ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ರೆ 2025ರಲ್ಲಿ ಇವರಿಬ್ಬರ ಆರಾಧನೆ ಮಾಡಿ ತುಂಬ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗತ್ತೆ. ಸಾಕಷ್ಟು ಯಶಸ್ಸು ಕೂಡ ನಿಮ್ಮದಾಗತ್ತೆ ಅನ್ನುವಂಥದ್ದು ಇದೆ. ಒಬ್ಬ ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಗೆಟಿವಿಟಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ಗುರುಗಳು ತಾವಾಗೆ ಬಂದು ನಿಮ್ಮ ಜೀವನದಲ್ಲಿ ಏನು ಪಾಸ್ಟ್ ಲೈಫ್ ಕಾರ್ಮಿಕನ್ನು ಎದುರಿಸ್ತಾ ಇದ್ದೀರಾ ಆ ಸಿಚುವೇಶನ್ನ ಎಂಡ್ ಮಾಡಿ ನಿಮಗೊಂದು ಒಳ್ಳೆ ಮಾರ್ಗದರ್ಶನನ ಅವರೇ ಕೊಡ್ತಾರೆ ಅನ್ನುವಂಥದ್ದು ಇದೆ. ಇದಕ್ಕೆ ನೀವು ಸೊಲ್ಯೂಷನ್ ಹುಡ್ಕೋದೇ ಬೇಡ, ಇಲ್ಲೇ ಸೊಲ್ಯೂಷನ್ ಕೂಡ ಬಂದಿದೆ. ಸೊ ಟೈಮಿಗೋಸ್ಕರ ವೆಯ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತು ಸೊ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಎಲ್ಲರೂ ಸುಭಿಕ್ಷವಾಗಿರಲಿ, ಕ್ಷೇಮವಾಗಿರಲಿ, ಎಲ್ಲರಿಗೂ ರಕ್ಷೆ ಇರಲಿ. ಇಂಥ ದುಷ್ಟರ ಅಟ್ಟಹಾಸ ನಿಲ್ಲೋ ಹಾಗಾಗಲಿ. ನಿಮ್ಮೆಲ್ಲರ ಜೀವನ ಭುವನೇಶ್ವರಿ, ಇಡೀ ಭೂಮಂಡಲನ್ನೇ ಆಳೋಳು. ಸೊ ಅವಳ ಕೈಯಲ್ಲಿ ನಿಮ್ಮ ಜೀವನ ಇರಬೇಕಾದ್ರೆ ಯಾಕೆ ಹೆದರ್ಕೊಳ್ತೀರಾ? ಸೊ ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ತಾಯಿಯ ರಕ್ಷೆ, ಪತಿ ಪರಮೇಶ್ವರ ಮತ್ತು ತಾಯಿ ಸತೀದೇವಿ ಇಬ್ಬರ ಆಶೀರ್ವಾದ ನಿಮ್ಮ ಮೇಲಿದೆ. ನಥಿಂಗ್ ಟು ವರಿ, ಎಂಜಾಯ್ ದ ಲೈಫ್ ಅಷ್ಟೇ. ಸೊ ಟೇಕ್ ಕೇರ್.